ನಮಸ್ಕಾರ ಕರ್ನಾಟಕ. ಸೊ ಮೊದಲನೇದಾಗಿ ನಾನು ವಿಡಿಯೋ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಒಂದು ಬಿಗ್ ಥ್ಯಾಂಕ್ಸ್ ಆ್ಯಂಡ್ ವೆಲ್ಕಮ್ ಹೇಳ್ತಾ ಇವತ್ತು ನಾನು ನಿಮಗೆ ಟಾಟಾ ಕಂಪ್ನಿಯ ಸಿಯಾರಾ ಕಾರ್ ಕತೆ ಹೇಳಕ್ಕೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ಬಂದು 1991 ಅಫಿಷಿಯಲ್ ಆಗಿ ಲಾಂಚ್ ಆಗುತ್ತೆ ಆ್ಯಂಡ್ ಆ ಟೈಮಲ್ಲಿ ಒನ್ ಆಫ್ ದ ಗುಡ್ ಲುಕಿಂಗ್ ಆ್ಯಂಡ್ ಐಕಾನಿಕ್ ಕಾರ್ ಗುರು ಇದು. ಏನಕ್ಕೆ ಅಂದರೆ ಅವಾಗ ಬರ್ತಿದ್ದಿದ್ದು ಕಾರ್ಗೆ ಬರೀ 3 ಡೋರ್ಸ್ ಆ್ಯಂಡ್ 4 ವೀಲ್ ಡ್ರೈವ್ ಆಪ್ಷನ್ ಕೂಡ ಇತ್ತು ಆ್ಯಂಡ್ ರೇಸ್ ರಿಲ್ ಆಲ್ಫೆನ್ ವಿಂಡೋಸ್ ಕೊಟ್ಟಿದ್ರು. ಬಟ್ ಅನ್ಫಾರ್ಚುನೇಟ್ಲಿ 2003 ಇದರ ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ ಬಿಕಾಸ್ ಲಾಟ್ ಆಫ್ ಪ್ರಾಕ್ಟಿಕಾಲಿಟಿ ಆ್ಯಂಡ್ ಆ ಟೈಮಲ್ಲಿ ಟಾಟಾ ಸುಮಾ ಎಂಟೈರ್ ಮಾರ್ಕೆಟ್ನ ಕಬ್ಜಾ ಮಾಡ್ಕೊಂಡಿತ್ತು. ಬಟ್ 2020 ಮತ್ತೆ ಸಿಯಾರಾ ಕಾನ್ಸೆಪ್ಟ್ನ ತೊಗೊಂಡು ರೀಡಿಸೈನ್ ಮಾಡಿ ಆಟೋ ಎಕ್ಸ್ಪೋಲಿ ಶೋಕೇಸ್ ಕೂಡ ಮಾಡ್ತಾರೆ ಆ್ಯಂಡ್ ಆಫ್ಟರ್ 5 ಇಯರ್ಸ್ 2025 ನವಂಬರಲ್ಲಿ ಅಫಿಷಿಯಲ್ ಲಾಂಚ್ ಕೂಡ ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದೇ ಆಲ್ ನ್ಯೂ ರೀಡಿಸೈನ್ ಆಗಿರುವಂತಹ ಟಾಟಾ ಸಿಯಾರಾ. ಸೊ ಇದರಲ್ಲಿ ತುಂಬ ವೇರಿಯಂಟ್ ಬರುತ್ತೆ. ನಾನು ತೊಗೊಂಬಂದಿರೋದು ಬಂದು ಅಕಾಂಪ್ಲಿಷ್ಮೆಂಟು. ಇದು ಬಂದು ಫುಲ್ಲಿ ಲೋಡೆಡ್ ಟಾಪ್ ಆ್ಯಂಡ್ ವೆಹಿಕಲ್ಲು. ಸೊ ಈ ವೇರಿಯಂಟಲ್ಲಿ ನಿಮಗೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಹೆಂಗಿದೆ ಆ್ಯಂಡ್ ಇಂಜಿನ್ ಪವರ್ ಎಷ್ಟಿದೆ, ಆನ್ ರೋಡ್ ಪ್ರೈಸ್ ಎಷ್ಟಿದೆ, ಏನೇನು ಫೀಚರ್ಸ್ ಬರುತ್ತೆ ಪ್ರತಿಯೊಂದು ನಿಮಗೆ ಇನ್ ಡೀಟೇಲ್ ತಿಳಿಸ್ತಾ ಹೋಗ್ತೀನಿ. ಸೊ ಬನ್ನಿ ಇವತ್ತಿನ ಕಥೆನ ಟಾಟಾ ಸಿಯಾರಾ ಜೊತೆ ಶುರು ಮಾಡೋಣ. ಸೊ ಮೊದಲನೇದಾಗಿ ಫ್ರಂಟ್ ಪ್ರೊಫೈಲ್ ಚೆಕ್ ಮಾಡೋಕ್ಕೆ ಹೋದರೆ ನಿಮಗೆ ಕಂಪ್ಲೀಟ್ಲಿ ಪಿಯಾನೋ ಬ್ಲ್ಯಾಕಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ ಆ್ಯಂಡ್ ತುಂಬ ರೆಕ್ಟ್ಯಾಂಗ್ಯುಲರ್ ಆ್ಯಂಡ್ ಬಾಕ್ಸಿ ಸ್ಟ್ರಕ್ಚರ್ ಇದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಲಿಮ್ಮೆಸ್ಟ್ ಹೆಡ್ಲೈಟ್ LED ಹೆಡ್ಲೈಟ್ ಇದು ಆ್ಯಂಡ್ LED ಫಾಗ್ಲೈಟ್ ಕೊಟ್ಟಿದ್ದಾರೆ. ಸೊ LED ಆಗಿರೋದ್ರಿಂದ ನಿಮಗೆ ನೈಟ್ ಟೈಮ್ ವಿಸಿಬಿಲಿಟಿ ತುಂಬ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಲೆಫ್ಟಿಂದ ರೈಟ್ ಹೋಗೋ ರನ್ನಿಂಗ್ DRL ಕೊಟ್ಟಿದ್ದಾರೆ. ಸೊ ಇವಾಗ ಬರ್ತಾರೆ ಎಲ್ಲ ಟಾಟಾ ಕಾರಲ್ಲೂ ಇದೊಂದು ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಫ್ರಂಟಲ್ಲಿ ನಿಮಗೆ HD ಕ್ಯಾಮ್ರಾ ಇದೆ ಆ್ಯಂಡ್ ಅದ್ರ ಕೆಳಗಡೆ ನಿಮಗೆ ಲೆವೆಲ್ 2 ಎಡಾಸ್ ಕೊಟ್ಟಿದ್ದಾರೆ. ನಿಮಗೆ ಇದರಲ್ಲಿ ಎಮರ್ಜೆನ್ಸಿ ಬ್ರೇಕಿಂಗು ಆ್ಯಂಡ್ ಲೈನ್ ಅಸಿಸ್ಟು ತುಂಬ ಫೀಚರ್ಸ್ ಆ್ಯಡ್ ಆನ್ ಆಗಿದೆ. ಸೊ ಒನ್ ಆಫ್ ದ ಕ್ರೇಜಿ ಥಿಂಗ್ ಆ್ಯಸ್ ಫಾರ್ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ. ಸೊ ಈ ಥರ ಕಾಣಿಸುತ್ತೆ ಫ್ರಂಟ್ ಪ್ರೊಫೈಲು. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಬೋಲ್ಡ್ ಆಗಿದೆ. ಆ್ಯಂಡ್ ಇನ್ನು ಸೈಡ್ ಪ್ರೊಫೈಲ್ ಚೆಕ್ ಮಾಡೋಕ್ಕೋರೆ ತುಂಬ ಮ್ಯಾಸಿವ್ ಆಗಿದೆ ಇವರು. ಈ ಸೆಗ್ಮೆಂಟಲ್ಲಿ ಒನ್ ಆಫ್ ದ ವೈಡೆಸ್ಟ್ ಆ್ಯಂಡ್ ಲೆಂತೆಸ್ಟ್ ಕಾರ್ ಇದು. ಆ್ಯಂಡ್ ಇನ್ನು ಟೈಪ್ ಪ್ರೊಫೈಲ್ ಚೆಕ್ ಮಾಡಿದರೆ ಸೊ ಇದು ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ 225/55 R19 ಇಂಚ್ ವೀಲ್ ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಅಲಾಯ್ ವೀಲ್ಸ್ ಇದು. ಆಲ್ 4 ವೀಲ್ಸ್ ಗೇಟ್ಸ್ ಡಿಸ್ಕ್ ಬ್ರೇಕು. ಸೊ ನಿಮಗೆ ಬ್ರೇಕಿಂಗ್ ಬಗ್ಗೆ ನೋ ಕಾಂಪ್ರಮೈಸ್. ಆ್ಯಂಡ್ ಇಲ್ಲಿ ನಿಮಗೆ ರನ್ನಿಂಗ್ ಕ್ಲಾಡಿಂಗ್ ಕೊಟ್ಟಿದ್ದಾರೆ ವಿತ್ ಪಿಯಾನೋ ಬ್ಲ್ಯಾಕ್ ಆ್ಯಂಡ್ ಅಲ್ಲೇ ಸಿಯಾರಾ ಬ್ಯಾಜಿಂಗ್ ಕೂಡ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಕ್ಲಿಯರೆನ್ಸ್ ಚೆಕ್ ಮಾಡೋಕ್ಕೋರೆ ನಿಮ್ಗೆ ಅರೌಂಡ್ 205 mm ಇದೆ. ಸೊ ಯಾವುದೇ ಹಳ್ಳ ಗುಂಡಿ ಗಿಲ್ಸಿರೋ ಆರಾಮಾಗಿ ಈಚೆ ತೊಗೊಂಬರ್ಬೋದು. ಅಂಡರ್ ಬಾಡಿ ಏನು ಟಚ್ ಆಗೋಲ್ಲ. ಸೊ ಒನ್ ಆಫ್ ದ ಗುಡ್ ಥಿಂಗ್. ಆ್ಯಂಡ್ ಇನ್ನು ಮಿರರ್ಸ್ ಚೆಕ್ ಮಾಡಿದ್ರೆ ಇಂಡಿಕೇಟರ್ ಇಂಟಿಗ್ರೇಟ್ ಮಾಡಿದ್ದಾರೆ ಆ್ಯಂಡ್ ಪಿಯಾನೋ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಕೆಳಗಡೆ ನಿಮಗೊಂದು HD ಕ್ಯಾಮ್ರಾ ಇಂಟಿಗ್ರೇಟ್ ಮಾಡಿದ್ದಾರೆ ಫಾರ್ ಲೆಫ್ಟ್ ಸೈಡ್ ಪ್ರೊಫೈಲ್ ವ್ಯೂ. ಆ್ಯಂಡ್ ಇನ್ನು ಡೋರ್ಸ್ ಚೆಕ್ ಮಾಡಿ ಕಂಪ್ಲೀಟ್ಲಿ ಫ್ಲ್ಯಾಟ್ ಡೋರ್ ಹ್ಯಾಂಡಲ್ಸ್ ಆ್ಯಂಡ್ ಇದನ್ನು ಫ್ಲಶ್ ಡೋರ್ ಹ್ಯಾಂಡಲ್ಸ್ ಅಂತಲೂ ಕರೀತಾರೆ. ಸೊ ಲೆಟ್ ಮೀ ಓಪನ್ ದ ಡೋರ್. ದಿಸ್ ಈಸ್ ಔ ಕೋ ಪ್ಯಾಸೆಂಜರ್ ಸೈಡ್ ಡೋರ್ ಲುಕ್ಸ್. ಸೊ ಡ್ಯುಯಲ್ ಕಲರಲ್ಲಿ ಫಿನಿಶ್ ಮಾಡಿದ್ದಾರೆ. ಕಂಪ್ಲೀಟ್ಲಿ ಸಾಫ್ಟ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಕ್ರೀಮ್ ಕಲರ್ನ ಆ್ಯಡ್ ಮಾಡಿದ್ದಾರೆ. ಅದ್ರ ಕೆಳಗಡೆ ನಿಮಗೆ ಬಾಟಲ್ ಹೋಲ್ಡರ್ಸ್ ಇದೆ, ಅಂಬ್ರೆಲಾ ಹೋಲ್ಡರ್ ಕೊಟ್ಟಿದ್ದಾರೆ ಆ್ಯಂಡ್ ಅದ್ರ ಕಡೆ ರಿಫ್ಲೆಕ್ಟರ್ ಕೂಡ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಯು ವಿಲ್ ಗೆಟ್ ಪವರ್ ವಿಂಡೋಸ್ ಆ್ಯಂಡ್ ಪಿಯಾನೋ ಬ್ಲ್ಯಾಕಲ್ಲಿ ಫಿನಿಶ್ ಮಾಡಿದ್ದಾರೆ, ಕ್ರೋಮ್ ಹ್ಯಾಂಡಲ್ಸ್. ಸೊ ಲೆಟ್ ಮೀ ಶೋ ಯು ದ ಕೋ ಪ್ಯಾಸೆಂಜರ್ ಸೀಟ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ವೆಂಟಿಲೇಷನ್ ಕೊಟ್ಟಿದ್ದಾರೆ ಗುರು. ನಮ್ಮ ಇಂಡಿಯನ್ ಕಂಡೀಷನ್ಗೆ ತುಂಬ ಯೂಸ್ಫುಲ್ ಫೀಚರ್ ಇದು. ಆ್ಯಂಡ್ ಡ್ಯುಯಲ್ ಕಲರ್ ಆ್ಯಡ್ ಮಾಡಿದ್ದಾರೆ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ ಸೀಟು. ತುಂಬ ಸ್ಪೋರ್ಟಿಯಾಗಿ ಕಾಣಿಸ್ತಿದೆ ನನಗಂತೂ. ಸೊ ಲೆಟ್ ಮೀ ಸಿಟ್ ಇನ್ಸೈಡ್ ದಿಸ್. ಸೊ ಡನ್. ಸೊ ಫಸ್ಟ್ ಇಂಪ್ರೆಷನ್, ಸೊ ತುಂಬ ಕಂಫರ್ಟಬಲ್ ಆಗಿದೆ ಸೀಟು. ಆ್ಯಂಡ್ ದಿಸ್ ಈಸ್ ಹೌ ದ ಕೋ ಪ್ಯಾಸೆಂಜರ್ ಸೈಡ್ ಪ್ರೊಫೈಲ್ ಲುಕ್ಸ್. ತುಂಬ ಫೀಚರಿಸ್ಟಿಕ್ಕಾಗಿ ಕಾಣಿಸ್ತಿದೆ ನನಗಂತೂ. ಆ್ಯಂಡ್ ನೆಕ್ಸ್ಟ್ ಲೆಗ್ ರೂಮ್ ಚೆಕ್ ಮಾಡಿದ್ರೆ ತುಂಬ ಸಕ್ಕತ್ತಾಗಿದೆ ಲೆಗ್ ರೂಮ್. ಎಕರೆಗಟ್ಟಲೆ ಲೆಗ್ ರೂಮ್ ಕೊಟ್ಟಿದ್ದಾರೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಅಂಡರ್ ಟೈ ಸಪೋರ್ಟ್ ಚೆಕ್ ಮಾಡಿದ್ರೆ ಎಸ್ ತುಂಬ ಕಂಫರ್ಟಬಲ್ ಆಗಿದೆ ಅಂಡರ್ ಟೈ ಸಪೋರ್ಟು. ಆ್ಯಂಡ್ ಎಕ್ಸ್ಟ್ಯಾಂಡೇಬಲ್ ಅಂಡರ್ ಟೈ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಸೊ ದಿಸ್ ಈಸ್ ಹೌ ದ ಕೋ ಪ್ಯಾಸೆಂಜರ್ ಸೈಡ್ ಪ್ರೊಫೈಲ್ ಲುಕ್ಸ್. ತುಂಬ ಕ್ಲಿಯರ್ ಆಗಿದೆ. ಸೊ ಲೆಟ್ ಮೀ ಗೋ ಫಾರ್ ದ ಸೆಕೆಂಡ್ ರೂಮ್. ಲೆಟ್ ಮೀ ಗೆಟ್ ಔಟ್ ಆಫ್ ದಿಸ್ ಕಾರ್. ಡನ್. ಇಲ್ಲಿ ನಿಮಗೆ ಆಲ್ಫೆನ್ ವಿಂಡೋಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಕ್ಚುಲಿ. ಲೆಟ್ ಮೀ ಓಪನ್ ದ ಡೋರ್. ಸೊ ಡನ್. ದಿಸ್ ಈಸ್ ಹೌ ದ ಸೆಕೆಂಡ್ ರೋ ಡೋರ್ ಲುಕ್ಸ್. ಇಲ್ಲೂ ಡ್ಯುಯಲ್ ಕಲರ್ ಆ್ಯಡ್ ಮಾಡಿದ್ದಾರೆ, ಕ್ರೀಮ್ ಪ್ಲಸ್ ಬ್ಲ್ಯಾಕ್ ಕಲರ್. ಆ್ಯಂಡ್ ಸಾಫ್ಟ್ ಟಚ್ ಮೆಟೀರಿಯಲ್ ಕೂಡ ಇಲ್ಲಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಕಂಪ್ನಿ ಫಿಟ್ಟೆಡ್ ಸನ್ಶೇಡ್ ಬರುತ್ತೆ. ಸೊ ನೀವು ಯಾವುದೇ ಆಫ್ಟರ್ ಮಾರ್ಕೆಟ್ ಅಥವಾ JC ಹೋಗಿ ಜುಗಾಡ್ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಕ್ರೋಮ್ ಹ್ಯಾಂಡಲ್ಸ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ಒನ್ ಆಫ್ ದ ಗುಡ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ JBL ಸ್ಪೀಕರ್ಸ್ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಡ್ಯುಯಲ್ ಕಲರಲ್ಲಿ ನಿಮಗೆ ಸೀಟ್ನ ಕೊಟ್ಟಿದ್ದಾರೆ. ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ.
ಸೊ ಬೇಜ್ ಕಲರ್ ಪ್ಲಸ್ ವೈಟ್ ಕಲರ್ ಕಾಂಬಿನೇಷನ್ ತುಂಬ ಸಕ್ಕತ್ತಾಗಿ ಕಾಣಿಸ್ತಿದೆ. ಸೊ ನಿಮಗೆ ನಾ ಲೆಗ್ ರೂಮ್ ವಿಚಾರಕ್ಕೆ ಬಂದರೆ ತುಂಬ ಸ್ಪೇಷಿಯಸ್ ಆಗಿದೆ. ಸೊ ಚೆನ್ನಾಗಿದೆ, ಹೈವೇ ಟೂರಿಂಗ್ ಆರಾಮಾಗಿ ಮಾಡ್ಬೋದು. ಅಂಡರ್ ಟೈ ಸಪೋರ್ಟು ತುಂಬ ಸಕ್ಕತ್ತಾಗಿದೆ. ಆ್ಯಂಡ್ ಈ ಸೆಗ್ಮೆಂಟಲ್ಲಿ ಬರುವಂಥ ಒನ್ ಆಫ್ ದ ಮ್ಯಾಸಿವ್ ಪ್ಯಾನರಾಮಿಕ್ ಸನ್ರೂಫ್ ಇದೆ ಈ ಕಾರಲ್ಲಿ. ಸೊ ನೀವೇನೋ ಗಾರ್ಡ್ ಸೆಕ್ಷನ್ನು ವೆಸ್ಟರ್ನ್ ಗಾರ್ಡ್ಸ್ ಕೊಡೋ ಒಳ್ಳೆ ವ್ಯೂ ಇರುತ್ತೆ ನಿಮಗೆ. ಇನ್ನು ಎ ಸಿ ವಿಚಾರಕ್ಕೆ ಬಂದರೆ ರೇರ್ ಸೈಡಲ್ಲಿ 2 AC ಕೊಟ್ಟಿದ್ದಾರೆ, ಪ್ಲಸ್ 2 ಚಾರ್ಜಿಂಗ್ ಸಾಕೆಟ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಬಂದು 65 ವ್ಯಾಟ್ಸ್ ಕೊಟ್ಟಿದ್ದಾರೆ. ಆರಾಮಾಗಿ ಲ್ಯಾಪ್ಟಾಪ್ ಚಾರ್ಜ್ ಮಾಡಿಕೊಂಡು ಕಾರಲ್ಲೇ ಕೆಲಸ ಮಾಡ್ಕೊಂಡು ಹೋಗ್ಬೋದು ನೀವು. ನೋ ಡೌಟ್ಸ್ ಇನ್ ದಟ್, ತುಂಬ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ವ್ಯೂ ಚೆಕ್ ಮಾಡಿದ್ರೆ ನಿಮಗೆ ಸೆಂಟ್ರ್ ಒಂದು ಆಮ್ರೆಸ್ಟ್ ಕೂಡ ಕೊಟ್ಟಿದ್ದಾರೆ ವಿತ್ 2 ಕಪ್ ಹೋಲ್ಡರ್ಸ್, ಒನ್ ಆಫ್ ದ ಗುಡ್ ಥಿಂಗ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿಂದ ಫ್ರಂಟ್ ವ್ಯೂ ಚೆಕ್ ಮಾಡಿದ್ರೆ ದಿಸ್ ಈಸ್ ಹೌ ಇಟ್ ಲುಕ್ಸ್. ನನಗಂತೂ ತುಂಬ ಇಷ್ಟ ಆಯಿತು ಗುರು. ಸಖತ್ ಕ್ಲೀನಾಗಿದೆ ಆ್ಯಂಡ್ ಫೀಚರಿಸ್ಟಿಕ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಹೌ ದ ಕೋ ಪ್ಯಾಸೆಂಜರ್ ಸೈಡ್ ಲುಕ್ಸ್. ಆ್ಯಂಡ್ ಇನ್ನು ಬೂಟ್ ಸ್ಪೇಸ್ ವಿಚಾರಕ್ಕೆ ಬಂದರೆ ಇದರಲ್ಲಿ ಮ್ಯಾಸಿವ್ ಬೂಟ್ ಇದೆ. ನಿಮ್ಗೆ ಅರೌಂಡ್ 266 ಲೀಟರ್ಸ್ ಬರುತ್ತೆ. ಆಲ್ಮೋಸ್ಟ್ ಶಿಫ್ಟ್ ಕಾರ್ ಕಂಪೇರ್ ಮಾಡೋ ಡಬಲ್ ಸ್ಪೇಸ್ ಇದೆ ಇದ್ರ ಒಳಗಡೆ. ಇನ್ನು ನೀವೇನೋ ಸೆಕೆಂಡ್ ರೋ ಫೋಲ್ಡ್ ಮಾಡೋ ಅರೌಂಡ್ 1257 ಲೀಟರ್ಸ್ ಆಗುತ್ತೆ. ಸೊ ಆರಾಮಾಗಿ ಒಂದು 10 ಜನ ಲಗೇಜ್ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಬನ್ನಿ ನೆಕ್ಸ್ಟ್ ರೇರ್ ಸೈಡ್ ಹೋಗೋಣ. ಆ್ಯಂಡ್ ಇದರಲ್ಲಿ ನಿಮಗೆ ಬಂದು ಫ್ಯೂಯಲ್ ಟ್ಯಾಂಕ್ ಬಂದು 50 ಲೀಟರ್ಸ್ ಬರುತ್ತೆ. ಇನ್ನು ರೇರ್ ಸೈಡಿಗೆ ಬಂದರೆ ದಿಸ್ ಈಸ್ ಹೌ ಇಟ್ ಲುಕ್ಸ್. ನಿಮ್ಗೊಂದು Sierra ಬ್ಯಾಜಿಂಗ್ ಕೊಟ್ಟಿದ್ದಾರೆ. ಆ್ಯಂಡ್ ಕನೆಕ್ಟೆಡ್ ಬ್ರೇಕ್ ಲೈಟ್ ಕೂಡ ಇದೆ. ಆ್ಯಂಡ್ ಅದ್ರ ಕೆಳಗಡೆ ನಿಮ್ಗೊಂದು HD ಕ್ಯಾಮ್ರಾ ಇದೆ, ರಿವರ್ಸ್ HD ಕ್ಯಾಮ್ರಾ, ಪಿಯಾನೋ ಬ್ಲ್ಯಾಕ್ ಫಿನಿಶಿಂಗ್ ಇದೆ. ಆ್ಯಂಡ್ ಕ್ರೋಮ್ ಟಚ್ ಕೂಡ ಕೊಟ್ಟಿದ್ದಾರೆ ಅದ್ರ ಕೆಳಗಡೆ. ಸೊ ಆ್ಯಂಡ್ ರೇ ಸೈಡಿಂದ ಕಂಪ್ಲೀಟ್ ಲೆಫ್ಟಿಂದ ಹಿಟ್ಟು ಕನೆಕ್ಟೆಡ್ ಬ್ರೇಕಿಂಗ್ DRL ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿರೋ ಥರ ಇಲ್ಲೋ ಒಂದು ಕನೆಕ್ಟೆಡ್ DRL ಇದೆ. ಆ್ಯಂಡ್ ನಿಮಗೆ ಡಿಫಾಗರ್ ಕೊಟ್ಟಿದ್ದಾರೆ. ಆ್ಯಂಡ್ ವಾಷರ್ ಆ್ಯಂಡ್ ವೈಪರ್ನ ಇಲ್ಲಿ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಒನ್ ಆಫ್ ದ ನೈಸ್ ಥಿಂಗ್ ಡನ್ ಬೈ ಟಾಟಾ. ಆ್ಯಂಡ್ ಶಾರ್ಕ್ ಫಿನ್ ಆ್ಯಂಟನ ಇದೆ ಆ್ಯಂಡ್ ಫ್ಲ್ಯಾಟ್ ರೂಫ್ ಇದೆ, ತುಂಬ ಕ್ಲಿಯರ್ ಆಗಿದೆ. ಆ್ಯಂಡ್ ದಿಸ್ ಈಸ್ ಹೌ ದ ಬ್ಯಾಕ್ ಪ್ರೊಫೈಲ್ ಲುಕ್ಸ್. ತುಂಬ ಬಲ್ಕಿ ಆಗಿದೆ. ಸೊ ನಿಮ್ಗೆ ಈ ಬಗ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನನಗಂತೂ ಓಕೆ ಅನಿಸ್ತು ಬ್ಯಾಕ್ ಪ್ರೊಫೈಲು. ಲೆಟ್ ಮಿ ಓಪನ್ ದ ಬೂಟ್ ಸ್ಪೇಸ್. ಸೊ ಆ್ಯಕ್ಚುಲಿ ಕಾರ್ ಆಫ್ ಆಗಿರೋದ್ರಿಂದ ಐ ಕೆನಾಟ್ ಓಪನ್ ಇಟ್. ಸೊ ಬನ್ನಿ ನೆಕ್ಸ್ಟ್ ರೈಟ್ ಸೈಡ್ ಚೆಕ್ ಮಾಡೋಣ. ಸೇಮ್ ಆ್ಯಸ್ ಇಟ್ ಈಸ್ ಲೈಕ್ ನಿನ್ನ ಲೆಫ್ಟ್ ಸೈಡ್ ಇಲ್ಲೂ ಅದೇ ಥರ ಇದೆ. ಈ ಕಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೆಕ್ಸ್ಟ್ ಲೆಟ್ ಮಿ ಓಪನ್ ಡ್ರೈವರ್ಸ್ ಸೈಡ್. ಸೊ ಲೆಟ್ ಮಿ ಓಪನ್ ಇಟ್. ವಾಟ್ ಹ್ಯಾಪೆಂಡ್, ವೈ ಇಟ್ಸ್ ನಾಟ್ ಓಪನ್? ನಾನು ತುಂಬ ರಾಂಗ್ ವೇಲ್ ಓಪನ್ ಮಾಡ್ತಿದ್ದೆ. ಓಕೆ, ಸೊ ಅದು ಆ್ಯಕ್ಚುಲಿ ಅದು ಯೂಸ್ ಟು ಆಗಬೇಕು, ಇಲ್ಲಾಂದರೆ ತುಂಬ ಕಾಂಪ್ಲಿಕೇಟೆಡ್ ಥಿಂಗ್ ಅದು. ಸೊ ನೆಕ್ಸ್ಟ್ ದಿಸ್ ಈಸ್ ಹೌ ದ ಡ್ರೈವರ್ ಸೈಡ್ ಡೋರ್ ಲುಕ್ಸ್. ಇಲ್ಲೂ ಡ್ಯುವಲ್ ಕಲರ್ ಕೊಟ್ಟಿದ್ದಾರೆ, ಸಾಫ್ಟ್ ಟಚ್ ಆ್ಯಡ್ ಮಾಡಿದ್ದಾರೆ. ಆ್ಯಂಡ್ ಆಲ್ 4 ವಿಂಡೋಸ್ ಕಂಟ್ರೋಲಿಂಗ್ ನಾಬ್ ಇದೆ. ಆ್ಯಂಡ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಮಿರರ್ ಇದೆ. ಸೊ ಒಳ್ಳೆ ಜಾಯ್ಸ್ಟಿಕ್ ಥರ ಕಾಣಿಸ್ತಿದೆ ನನಗಂತೂ, ಅದು ತುಂಬ ಫನಿಯಾಗಿದೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಈಸ್ ಬಾಟಲ್ ಹೋಲ್ಡರ್ ಆ್ಯಸ್ ಯೂಶುವಲ್. ಆ್ಯಂಡ್ ಅಂಬ್ರೆಲಾ ಹೋಲ್ಡರ್ ಆ್ಯಂಡ್ ರಿಫ್ಲೆಕ್ಟರ್ ಇದೆ. And this is how the driver's side seat looks. So completely electrical adjustable seat ಇದೆ. ನಿಮಗೆ ಮೆಮೊರಿ ಫಂಕ್ಷನ್ಸ್ ಇದೆ, ವೆಂಟಿಲೇಷನ್ ಇದೆ. ಸೊ ಒನ್ ಆಫ್ ದ ಗುಡ್ ಥಿಂಗ್ ಇದು. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಸೊ ಇಲ್ಲಿ ನಿಮಗೆ ಪ್ರಾಪರ್ ABC ಪೆಡಲ್ ಇದೆ, ಆಕ್ಸಿಲರೇಟರ್, ಬ್ರೇಕ್ ಆ್ಯಂಡ್ ಕ್ಲಚ್. ಸೊ ಬನ್ನಿ ಡ್ರೈವರ್ ಸೀಟ್ ಎಂಟರ್ ಆಗೋಣ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ಸೊ ಡನ್. ಲೆಟ್ ಮಿ ಗೆಟ್ ಇನ್ ಸೈಡ್ ದ ಕಾರ್. ಲೆಟ್ ಮಿ ಕ್ಲೋಸ್ ದ ಡೋರ್. Yeah, so this is how the driver profile looks. 4 fork steering ಕೊಟ್ಟಿದ್ದಾರೆ, ಕಂಪ್ಲೀಟ್ಲಿ ಟಾಟಾ ಹ್ಯಾರಿಯರ್ ಇನ್ಸ್ಪೈರ್ಡ್. ಸೊ ದ ನೆಕ್ಸ್ಟ್ ಥಿಂಗ್ ಈಸ್, ಆ್ಯಂಡ್ ಇಲ್ಲಿ ನಿಮಗೆ ಕ್ರೂಸ್ ಕಂಟ್ರೋಲ್ ಬರುತ್ತೆ, ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್. ಆ್ಯಂಡ್ ಇನ್ನು ಡ್ಯಾಶ್ ಚೆಕ್ ಮಾಡಿ ತ್ರಿಬಲ್ ಡ್ಯಾಶ್ ಬರೋದು ಗುರು. ಇಲ್ಲಿ ಲೆಫ್ಟಿಂದ ರೈಟ್ ಹೋಗೋ ಕನೆಕ್ಟೆಡ್ DRL ಥರ ಇದೆ ಡ್ಯಾಶು. ಆ್ಯಂಡ್ ಅದರ ಕಡೆ ಒಂದು ಗೇರ್ ನಾಬ್ ಇದೆ, 6+1 ಇದೆ, 6 ಫಾರ್ವರ್ಡ್ 1 ರಿವರ್ಸ್. ಸೊ ಇದು ಮ್ಯಾನ್ಯುವಲ್ ಇದು. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇಲ್ಲಿ ನಿಮಗೆ ಎಲ್ಲ ಕಂಪ್ಲೀಟ್ಲಿ AC ಅಡ್ಜಸ್ಟಬಲ್ ಇದೆ, ಹಜಾರ್ಡ್ ಲೈಟ್ ಇದೆ. ಬ್ಯಾಟ್ರಿ ಕಾರ್ದು ಕಂಪ್ಲೀಟ್ ಡೆಡ್ ಆಗಿರೋದ್ರಿಂದ ಐ ಕೆನಾಟ್ ಟರ್ನ್ ಆನ್ ದ ಕೀ. ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ಪಾರ್ಕಿಂಗ್ ಇದೆ. ಆ್ಯಂಡ್ ನೆಕ್ಸ್ಟ್ ಆಟೋ ಹೋಲ್ಡ್ ಫೀಚರ್ ಇದೆ. ಸೊ ತುಂಬ ಯೂಸ್ ಆಗುತ್ತೆ ಇಲ್ಲಿ ವ್ಯೂವಲ್ಲಿ ಇದು. ಆ್ಯಂಡ್ ಐ ಕೆನಾಟ್ ಓಪನ್. ಸೊ ಇಟ್ ಈಸ್ ವೈರ್ಲೆಸ್ ಚಾರ್ಜರ್. ಆ್ಯಂಡ್ ಆಮ್ರೆಸ್ಟ್ ಕೆಳಗಡೆ ಒಂದು ಮ್ಯಾಸಿವ್ ಒಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮ್ರೆಸ್ಟು ಕೂಡ ಕಂಪ್ಲೀಟ್ಲಿ ಅಡ್ಜಸ್ಟಬಲ್. ಯು ಕ್ಯಾನ್ ಸ್ಲೈಡ್ ಇಟ್ ಔಟ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಲೆಟ್ ಮಿ ಡೂ ದಟ್. ಎಸ್, ಆರಾಮಾಗಿ ನೀವು ಸ್ಲೈಡ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಇನ್ನು ಸ್ಟೇರಿಂಗ್ ವಿಚಾರಕ್ಕೆ ಬಂದರೆ ದಿಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ನಿಮಗೆ ಇಲ್ಲಿ ಇಂಜಿನ್ ಪುಷ್ ಸ್ಟಾರ್ಟ್ ಬಟನ್ ಇದೆ. ಆ್ಯಂಡ್ ಅದರ ಕೆಳಗೆ ಟರೈನ್ ಮೋಡ್ಸ್ ಇದೆ. ಇದರಲ್ಲಿ 3 ಟರೈನ್ ಮೋಡ್ ಬರುತ್ತೆ. ಸೊ ಲೈಕ್ ನಾರ್ಮಲ್ ನಿಮ್ಮ ಟಾಟಾ ನೆಕ್ಸಾನ ಬರೋ ಥರ ಇದರಲ್ಲೂ ಒಂದು ನಿಮ್ಮ ಮೋಡ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲ ನಿಮಗೆ ರೇರ್ ವ್ಯೂ ಮಿರರ್ ಬರುತ್ತೆ.
ಎಲೆಕ್ಟ್ರಿಕಲಿ. ಆ್ಯಂಡ್ ನಿಮಗೆ ಎಮರ್ಜೆನ್ಸಿ ಕಾಂಟ್ಯಾಕ್ಟಿಗೆ ಒಂದು ಬಟನ್ ಕೊಟ್ಟಿದ್ದಾರೆ, ಸ್ಪೀಕರ್ ಪ್ಲೇಸ್ಮೆಂಟ್ಸ್ ಇದೆ, ಆ್ಯಂಡ್ ಲೈಟ್ ಆನ್ ಆ್ಯಂಡ್ ಆಫ್. ಆ್ಯಕ್ಚುಲಿ ಕೀ ಆಫ್ ಆಗಿರೋ ಟರ್ನ್ ಆನ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನೆಕ್ಸ್ಟ್, ದಿಸ್ ಈಸ್ ಹೌ ದ ಕೋ ಪ್ಯಾಸೆಂಜರ್ ಸೈಡ್ ಲುಕ್ಸ್. ಇದರಲ್ಲಿ ನಿಮಗೆ ಸ್ಟ್ಯಾಂಡರ್ಡಾಗಿ 6 ಏರ್ ಬ್ಯಾಗ್ಸ್ ಬರುತ್ತೆ. ಸೊ ಸೇಫ್ಟಿ ಬಗ್ಗೆ ಟಾಟಾದಲ್ಲಿ ಏನು ಕಾಂಪ್ರಮೈಸ್ ಇಲ್ಲ. ಲೆಟ್ ಮೀ ಶೋ ಯು ದ ಕೀ. ಸೊ ದಿಸ್ ಈಸ್ ಹೌ ದ ಕೀ ಲುಕ್ಸ್. ಸೊ ಕೀಲೆಸ್ ಕೀ ಇದು ಆ್ಯಕ್ಚುಲಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಯು ವಿಲ್ ಗೆಟ್ ಲೈಕ್ ಲಾಕ್, ಅನ್ಲಾಕ್, ಟೇಲ್ ಗೇಟ್ ಓಪನಿಂಗ್, ಆ್ಯಂಡ್ ನಿಮಗೆ ಹೆಡ್ಲೈಟ್ ಆನು ಇದರಲ್ಲೇ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ, ಗ್ಲಾಸಿ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ನನಗೆ ಕೇಳಿದ್ರೆ ಇಂಟೀರಿಯರ್ ಎಕ್ಸ್ಟೀರಿಯರ್ ಅನ್ನೋದು ತುಂಬ ಇಷ್ಟ ಆಗೋದು ಗುರು, ನಾನು ಫಿದಾ ಆಗಿಬಿಟ್ಟೆ. ಇನ್ನು ಇಂಜಿನ್ ವಿಚಾರಕ್ಕೆ ಬಂದರೆ ಇದರಲ್ಲಿ 2 ಇಂಜಿನ್ ಆಪ್ಷನ್ ಬರುತ್ತೆ, ಒಂದು ಪೆಟ್ರೋಲು, ಡೀಸೆಲ್ಲು. ಇವಾಗ ನೀವು ನೋಡ್ತಾ ಇರೋದು ಬಂದು 1.5 ಲೀಟರ್ ಟರ್ಬೋ ಡೀಸೆಲ್ ಇಂಜಿನ್ ಇದು, ವಿಚ್ ಪ್ರೊಡ್ಯೂಸಸ್ 118 ಹಾರ್ಸ್ ಪವರ್ ಅಟ್ 4000 RPM ಆ್ಯಂಡ್ 280 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಗುರು. ಈ ಸೆಗ್ಮೆಂಟಲ್ಲಿ ಬರುವಂಥ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇಂಜಿನ್ ಅಂತ ಹೇಳ್ತೀನಿ ನಾನು. ನೀವು ಯಾವುದೇ ಬೇರೆ ಕಾರ್ ಈ ಸೆಗ್ಮೆಂಟ್ ಇರೋದು ಕಂಪೇರ್ ಮಾಡಿ ಇಷ್ಟು ಟಾರ್ಕ್ ಯಾವ ಕಾರು ಪ್ರೊಡ್ಯೂಸ್ ಮಾಡಲ್ಲ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್, ಇನ್ನು ಫ್ಯೂಲ್ ಎಫಿಷಿಯನ್ಸಿಗೆ ಬಂದರೆ ಆರಾಮಾಗಿ ನಿಮಗೆ ಹೈವೇಲಿ 21 ಆ್ಯಂಡ್ ಸಿಟಿಲಿ 14 to 16 ಅಂತ ಕಂಪ್ನಿ ಅವ್ರು ಕ್ಲೈಮ್ ಮಾಡ್ತಾರೆ. ಸೊ ನನಗೇನಾದ್ರು ಫ್ಯೂಚರ್ ಚಾನ್ಸ್ ಸಿಕ್ಕರೆ ಟ್ಯಾಂಕ್ ಟು ಟ್ಯಾಂಕ್ ಟೆಸ್ಟ್ ಮಾಡಿ ನಿಮಗೆ ರಿಯಲಿಸ್ಟಿಕ್ ಫ್ಯಾಕ್ಟ್ನ ಹೇಳ್ತೀನಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಈ ಇಂಜಿನ್ ಪವರ್ ಕಾನ್ಫಿಗರೇಷನ್ಗೆ ನೀವೇನಾದ್ರು ಹೈವೇಲಿ ಕ್ರೂಸ್ ಮಾಡ್ತೀರಾ ಅಂದರೆ ಆರಾಮಾಗಿ 130, 140 ಎಫರ್ಟ್ಲೆಸ್ಸಾಗಿ ಕ್ರೂಸ್ ಮಾಡ್ಬೋದು, ನೋ ಡೌಟ್ಸ್ ಇನ್ ದಟ್. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್, ಪ್ರೈಸಿಂಗ್ ವಿಚಾರಕ್ಕೆ ಬಂದರೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಇದರಲ್ಲಿ ತುಂಬ ವೇರಿಯಂಟ್ಸ್ ಇದೆ. ನಾನು ನಿಮಗೆ ತೋರಿಸಿ ಬಂದು ಅಕಾಂಪ್ಲಿಷ್ಮೆಂಟು ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಇದು. ಇದು ನಿಮಗೆ ಆನ್ ರೋಡ್ ಬ್ಯಾಂಗ್ಳೂರಲ್ಲಿ 26 lakhs ಇದೆ. ನೀವೇನಾದ್ರು ಮಾಗಡಿ ರೋಡ್ ಸುಂಕದಕಟ್ಟಲ್ಲಿರೋ ಟಾಟಾ ಕೀ ಮೋಟರ್ಸ್ನ ವಿಸಿಟ್ ಮಾಡಿದ್ರೆ ಯು ವಿಲ್ ಗೆಟ್ ಮ್ಯಾಕ್ಸಿಮಮ್ ಡಿಸ್ಕೌಂಟ್ ಆಲ್ ಓವರ್ ಕರ್ನಾಟಕ. ಎಲ್ಲೇ ಕೊಟೇಶನ್ ತೊಗೊಂಬನ್ನಿ, ಅದಕ್ಕಿಂತ ಬೆಸ್ಟ್ ಪ್ರೈಸಿಂಗ್ ಇಲ್ಲಿ ಕೊಡ್ತಾರೆ ಅಂತ ಹೇಳ್ತೀನಿ. ಸೊ ನಿಮಗೆ ಈ ಕಾರ್ ಬಗ್ಗೆ ಏನು ಅನ್ನಿಸ್ತು ಅಂತ ಆನೆಸ್ಟಾಗಿ ಕಮೆಂಟ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಸರ್ಕಲು, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದರೂ ಈ ಕಾರ್ ತೊಗೊಳೋ ಪ್ಲಾನ್ ಇರೋ ಅವ್ರಿಗೆ ವೀಡಿಯೋನ ಶೇರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಇಸ್, ನೀವೇನಾದ್ರು ನಮಗೆ ಈ ಪ್ರೈಸ್ ಪಾಯಿಂಟಲ್ಲಿ ಇಸ್ ಇಟ್ ವರ್ತ್ ಆಫ್ ಬೈಯಿಂಗ್ ಅಂತ ಕೇಳಿದ್ರೆ ನಾನು ಕಂಪ್ಲೀಟ್ಲಿ ಎಸ್ ಅಂತ ಹೇಳ್ತೀನಿ. ಈ ಪ್ರೈಸ್ ಪಾಯಿಂಟ್ಗೆ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಗುಡ್ ಲುಕಿಂಗ್ ಆ್ಯಂಡ್ ಫೀಚರಿಸ್ಟಿಕ್ ಕಾರ್ ಅಂತ ಹೇಳ್ತೀನಿ. ಸೊ ಆರಾಮ ನೀವು ಈ ಕಾರ್ನ ತೊಗೊಬೋದು ಈ ಪ್ರೈಸ್ ಪಾಯಿಂಟಲ್ಲಿ. ಸೊ ಇಷ್ಟು ಹೇಳ್ತಾ ಇವತ್ತಿನ CR ಕಥೆನ ಇಲ್ಲಿ ಮುಗಿಸ್ತೀನಿ. ಸೊ ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಸಿ ಯು, ಟಾಟಾ, ಬೈ ಬಾಯ್.